ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ. ಇಲ್ಲಿ ನೋಡ್ರಿ, ಈ ಚಳಿಗಾಲದಾಗ ಈ ರೀತಿ ದೋಸೆ ಆಮೇಲೆ ಪಡ್ಡು ಇಡ್ಲಿ ಏನಾದರೂ ನಾವು ರಾತ್ರಿ ಹಿಟ್ಟು ಈ ರೀತಿ ರುಬ್ಬಿಟ್ರೆ ಈ ಚಳಿಗಾಲದಲ್ಲಿ ಹಿಟ್ಟು ಉಗ್ಗು ಬರೋಂಗೇ ಇಲ್ಲ. ಈ ರೀತಿ ಉಗ್ಗು ಬರಲಿಲ್ಲಪ್ಪ ಅಂತಂದ್ರೆ ಅದು ಏನಪ್ಪ ಅಂದ್ರೆ ಈ ಪಡ್ಡಾಯಿತು ದೋಸೆ ಆಯಿತು ಚೆನ್ನಾಗಿ ಬರೋಂಗೇ ಇಲ್ಲ. ಆಮೇಲೆ ಟೇಸ್ಟು ಅನ್ಸೋಂಗಿಲ್ಲ. ಅದು ಈ ರೀತಿ ಆಗಿಬಿಟ್ರಪ್ಪ ಉಗ್ಗು ಬರಲಿಲ್ಲ ಅಂತಂದರೆ ಒಂದು ರೀತಿ ಈ ದೋಸೆ ಪಡ್ಡು ಮಾಡೋಕ್ಕೆ ಬೇಜಾರಾಗಿಬಿಡ್ತೈತಿ, ಹಿಟ್ಟು ರುಬ್ಬೋಕ್ಕೆ ಬೇಜಾರಾಗಿಬಿಡ್ತೈತಿ. ಆದರೆ ಇವತ್ತು ನಾನು ಚಳಿಗಾಲದಾಗೂ ಈ ರೀತಿಯಾಗಿ ಎಷ್ಟು ಚೆನ್ನಾಗಿ ಉಗ್ಗು ಬಂದೈತೆ ನೋಡ್ರಿ. ಇದನ್ನು ಯಾವ ರೀತಿ ಮಾಡೋದು ಅಂತ ಒಂದು ಟಿಪ್ಸ್ ಹೇಳ್ತೇನೆ. ಏನಪ್ಪ ಅಂತಂದರೆ, ಈಗ ನಾವು ನೈಟ್ ಏನು ಹಿಟ್ಟೆಲ್ಲ ರುಬ್ಬಿ ಇಡ್ತೇವಲ್ಲ, ಅದಕ್ಕೆ ಸೋಡಾ ಏನು ಹಾಕಬಾರ್ದು, ಬರೀ ಉಪ್ಪು ಒಂದೇ ಹಾಕಿ ಈ ರೀತಿ ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಈ ನೀರನ್ನ ಚೆನ್ನಾಗಿ ಕುದಿಸ್ಬೇಕು. ಕುದಿ ಬಂದ ಮೇಲೆ ಪಾತ್ರೆ, ಅದು ನೀರಿನ ಪಾತ್ರೆನ ಕೆಳಗಿಟ್ಟು ಅದ್ರ ಮೇಲೆ ಈ ಹಿಟ್ಟು ರುಬ್ಬಿದ್ದು ಪಾತ್ರೆನ ಇಟ್ಟು ಆಮೇಲೆ ಅದ್ರ ಮೇಲೆ ಒಂದು ಮುಚ್ಚಣಿಕೆ ಮುಚ್ಚಿ ಆ ಮುಚ್ಚಳದ ಮೇಲೆ ಏನಾದರೂ ಒಂದು ಭಾರವಾಗಿರೋದನ್ನು ಅದ್ರ ಮೇಲೆ ಇಡಬೇಕು. ಅಂದರೆ ಈಗ ಈ ಬೆಳ್ಳುಳ್ಳಿ ಅದೆಲ್ಲ ಜಜ್ಜಿಕೊಳ್ಳೋಕ್ಕೆ ಕುಟ್ಟಾಣಿ ಇರ್ತೈತಲ್ಲ, ಅದನ್ನು ಅದ್ರ ಮೇಲೆ ಭಾರವಾಗಿರೋದನ್ನು ಇಟ್ಟರೆ ಅದು ಈ ರೀತಿಯಾಗಿ ಚೆನ್ನಾಗಿ ಬೆಳಗ್ಗೆ ಅಷ್ಟೊತ್ತಿಗೆ ಉಗ್ಗು ಬಂದಿರ್ತೈತಿ. ಇಂಥ ಚಳಿಗಾಲದಾಗೂ ನಾವು ಈ ರೀತಿಯಾಗಿ ಉಗ್ಗು ಬರೋ ಥರ ಮಾಡ್ಬೋದು. ಅದು ನೋಡಿರಿ, ನಾನು ಮಾಡಿಟ್ಟಿರೋದು ಎಷ್ಟು ಚೆನ್ನಾಗಿ ಉಗ್ಗು ಬಂದು, ನಾನು ಈ ಪಾತ್ರೆಯಲ್ಲಿ ಅರ್ಧ ಅಷ್ಟೇ ಹಿಟ್ಟನ್ನು ನಾನು ಮಾಡಿಟ್ಟಿದ್ದು ಎಷ್ಟು ಚೆನ್ನಾಗಿ ಫುಲ್ಲು ತುಂಬಿ ಉಕ್ಕಿ ಚೆಲ್ಲೈತಿ. ಈ ಒಂದು ಸಿಂಪಲ್ ಟಿಪ್ಸ್ನ ನೀವು ಮನೆಯಲ್ಲಿ ಟ್ರೈ ಮಾಡಿರಿ ಒಂದು ಸಲ. ಆಮೇಲೆ ಇವತ್ತಿನ ನನ್ನ ಈ ಒಂದು ಟಿಪ್ಸು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ. ಆಮೇಲೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲಲ್ಲಿ ಬರೋವಂಥ ಎಲ್ಲ ವೀಡಿಯೋಸ್ನ ನೋಡಿ ನಮಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.